ನನಗೆ ಅಲ್ಲಿ ಒಂದು ಸಣ್ಣ ಜಲಕ್ಕೆ ನನಗೆ ಅಂತ ಅನ್ನಿಸ್ತು, ಕಣ್ಣಲ್ಲಿ ನೀರು ಬರೋ ಥರ ಅನ್ನಿಸ್ತು. ಆ ಗುರುಗಳ ಪಾದ ಇಟ್ಟಾಗ ಅಲ್ಲಿ ಬರುವಂಥ ಆ ಕಿರಣಗಳು ಅಂದರೆ ನನಗೆ ರಾಘವೇಂದ್ರ ಸ್ವಾಮಿಗಳ ಪಾದ ಇಟ್ಟಾಗ ಅಂದರೆ ಆ ಪಾದಗಳನ್ನು ನೆನೆಸಿದ್ರೆ ಎಷ್ಟೋ ನಮ್ಮ ಪಾಪಗಳು ಹೋಗ್ತವೆ ಅಂತ ಹೇಳಿ. ಆ ಪಾದ ಸ್ಪರ್ಶ ಮಾಡಿದ್ರೆ ಅದರ ಸುಬಲೇಂದ್ರ ಸ್ವಾಮಿಗಳು ಅವರ ಪಾದಗಳನ್ನು ಹೆಜ್ಜೆಗಳು ಇಟ್ಟಿರ್ಬೇಕಾದ್ರೆ ನಮಗೆ ಅಯ್ಯೋ ಸ್ವಾಮಿ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ. ತುಂಬ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ನೀನು ಕೂಡ ಬೇರೆ ಏನಾದರೂ ಮಾಡ್ಬೋದಾಗಿತ್ತು, ನೀನು ಇರುವ ಹಣದಲ್ಲಿ ನೀನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಬೇರೆ ರೀತಿಯ ಆಲೋಚನೆಗಳನ್ನ ಮಾಡ್ಬೋದಾಗಿತ್ತು. ಆದರೆ ಅದನ್ನೆಲ್ಲವನ್ನೂ ಬಿಟ್ಟು ಇದನ್ನು ಮಾಡಬೇಕು ಅನ್ನೋದಿದೆಯಲ್ಲ, ಅದು ಐ ಥಿಂಕ್ ಅದು ರಾಯರು ಕೊಟ್ಟ ಮನಸ್ಸೋ ಅಥವಾ ನಿನಗೆ ಬಂದಿದ್ದೋ ಅಥವಾ ನಿನ್ನ ಪೂರ್ವಜರು ಕೊಟ್ಟ ಪುಣ್ಯವೋ ಏನೋ. ನೀನು ಮೊದಲನೇದಾಗಿ ನಿರ್ಮಾಪಕ ಅನ್ನದಾತ, ನೀವು ನಿರ್ಮಾಪಕನಾಗಿ ಈ ಒಂದು ಹೆಜ್ಜೆಯನ್ನು ಇಟ್ಟಿದ್ದು ಹ್ಯಾಟ್ಸ್ ಆಫ್ ನಿನಗೂ ಮತ್ತು ಸುಗುಣ ನಿನಗೂ ಕೂಡ ಅಮ್ಮ. ಯಾಕಂತಂದರೆ ರಘುಗಿಂತ ಜಾಸ್ತಿ 80% ಅವಳೇ ಜಾಸ್ತಿ, ಇನ್ನೊಂದು ಸ್ವಲ್ಪ 20% ಅಷ್ಟೇ. ಅದಾದಮೇಲೆ ಶ್ರೀನಿಧಿ ಶ್ರೀಶಾ ನೀವಿಬ್ರು ನನ್ನ ತವರು ಮನೆಯಿಂದ ಬಂದು ಏನೋ ಮಾಡ್ತಿದ್ದೇನೇನೋ ಅನ್ನೋಷ್ಟು ನನಗೆ ಖುಷಿ ಅನ್ನಿಸ್ತು ನೀವಿಬ್ರು ನಿಮ್ಮಿಬ್ಬರ ಹತ್ರ ಮಾತಾಡಿದ್ದು. ಇನ್ನು ಮಹೇಶ್ ಗೌಡ್ರು ಅಂತ ಒಂದು ಹೆಣ್ಮಕ್ಳನ್ನೇ ಇಟ್ಟು ಒಂದು ಕ್ರೀಡಾವನ್ನು ಮಾಡ್ಬೋದು ಅಂತ ತೋರಿಸ್ಕೊಟ್ಟವರು, ಯಶಸ್ವಿಯಾಗಿ ಮಾಡಿ ತೋರಿಸಿದವರು ಅಂಥವರು ಇವತ್ತು ವೇದಿಕೆ ಮೇಲಿರೋದು ಕೂಡ ತುಂಬ ಸಂತೋಷ ಅನಿಸುತ್ತೆ. ಇನ್ನು ನನ್ನ ಪಕ್ಕದಲ್ಲಿ ಗಣೇಶಣ್ಣ, ಇವನು ಮಾತ್ರ ಯಾರನ್ನೂ ಹೊಗಳಲ್ಲಪ್ಪ, ಹೊಗಳಿದ ರೂಢಿನೇ ಇಲ್ಲ. ಏನೋ ವೆಂಕಟೇಶ, ಇವರು ಪತ್ರಕರ್ತರಾದಾಗಂತೂ ಎಲ್ಲರ ಬಗ್ಗೆ ಕಕಬೇಕೆ ಅಂತ ಬಗೆಯದೆ, ಆದ್ರೆ ಒಂದು ಏನೋ ಹೊಗಳ್ತಿದ್ದಾರೆ ಅಂದ್ರೆ ರಘು ನಿನ್ನ ಪುಣ್ಯ. ಅಂದ್ರೆ ನಿಜ ಅಣ್ಣ ಯಾರನ್ನೂ ಸುಲಭವಾಗಿ ಒಪ್ಕೊಳ್ಳೋಂಥ ಮನುಷ್ಯ ಅಲ್ಲ ಅಂತಂದ್ರೆ ಅಫ್ಕೋರ್ಸ್ ನಮ್ಮ ಮನೆಗೆ ನಮ್ಮ ಅಣ್ಣ. ಬಟ್ ಈ ರೀತಿ ಒಂದು ಕೂತ್ಕೊಂಡು ನಿಮ್ಮ ಪಕ್ಕದಲ್ಲಿ ಹೊಗಳ್ತಿದ್ದಾನೆ ಅಂತಂದ್ರೆ ಇಟ್ ವಾಸ್ ವೆರಿ ಗ್ರೇಟ್. ಅಣ್ಣನ ಜೊತೆ ಇರೋದಾಗ್ಲಿ. ಇನ್ನು ನನ್ನ ಪಕ್ಕದಲ್ಲಿ ಅಜನೀಶ, ನಾನು ಯಾವಾಗಲೂ ಇವನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನೀವೆಲ್ಲರೂ ಎಷ್ಟೋ ಒಂದ್ಸತಿ ಹೇಳ್ಬಿಟ್ಟಿದ್ದೀನಿ ಏನಂತಂದ್ರೆ ಉಳಿದವರು ಕಡತೆ ಪಿಕ್ಚರಲ್ಲಿ ಆ ಸೀನು, ಆ ಸಾಂಗೇ ಇರ್ಲಿಲ್ಲ ರೀ, ಸಾಂಗೇ ಇಲ್ಲ. ಅದು ತಾಯಿಯ ಅಪ್ಪಗೆ ಸಾಂಗೇ ಇಲ್ಲ. ನಮ್ಗೆ ಸೀನ್ ಅಂತ ಶೂಟಿಂಗ್ ಮಾಡಿದ್ದು ಡೈರೆಕ್ಟರ್. ಆಮೇಲೆ ಮಧ್ಯರಾತ್ರಿ 2 ಗಂಟೆಗೆ ಫೋನ್ ಮಾಡಿ ಆಮೇಲೆ ಇವನು ಅವನು ಸೇರಿ ಕಂಪೋಸ್ ಮಾಡಿ ಆ ಸಾಂಗ್ನ ಮಾಡಿದ್ದು. ಇಷ್ಟು ಚೆನ್ನಾಗಿರಿದ್ರೆ ಇವತ್ತಿಗೂ ನೆನೆಸ್ಕೊತಾರೆ. ಆಮೇಲೆ ನೀನು ಬೆಳೆದ ರೀತಿ, ನೀನು ಬೆಳೀತಿರುವ ರೀತಿ, ಮತ್ತು ರಘುನು ಹೇಳ್ತಿದ್ದ ನೀನು ಬಾಲಿವುಡ್ ಸಲ್ಮಾನ್ ಖಾನ್ ಸಿನಿಮಾ ಮಾಡ್ತಿರೋದು, ಮತ್ತು ತೆಲುಗು ಸಿನಿಮಾಗಳನ್ನ ಮಾಡ್ತಿರೋದು, ತಮಿಳ್ ಸಿನಿಮಾಗಳನ್ನ ಮಾಡ್ತಿರೋದು. ಐ ಆಮ್ ಸೋ ಪ್ರೌಡ್ ಆಫ್ ಯು. ಅಂತಂದರೆ ಎಷ್ಟೋ ಜನ ಸಂಗೀತ ನಿರ್ದೇಶಕರಿದ್ದಾರೆ ಕರ್ನಾಟಕದಲ್ಲಿ ಕೂಡ, ತುಂಬ ಪ್ರತಿಭಾವಂತ ಸಂಗೀತ ನಿರ್ದೇಶಕರು ಈಗಲೂ ಇದ್ದಾರೆ. ಎಲ್ಲರ ಮಧ್ಯೆ ನಿನ್ನನ್ನು ಕರೆಸಿ ರಾಯರು ಒಂದು ಸಂಗೀತ ನಿರ್ದೇಶನ ಮಾಡು ಈ ಹಾಡಿಗೆ ಅನ್ನೋದಿದೆಯಲ್ಲ, ಅದು ರಾಯರು ನಿನಗೆ ಮೇಲಿಟ್ಟಿರೋ ಅನುಗ್ರಹ ಅಜನೀಶ್. ಇನ್ನೂ ನೀನು ಹೆಚ್ಚು ಚೆನ್ನಾಗಿ ಆಗಲಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಆ್ಯಂಡ್ ಬಾಬಿ ಅಫ್ಕೋರ್ಸ್ ಐ ಆಲ್ವೇಸ್ ಲವ್ ಹರ್. ಶಿ ಈಸ್ ವೆರಿ ಸ್ಪೆಷಲ್ ಲೇಡಿ. ತುಂಬ ಖುಷಿ ಅನಿಸುತ್ತೆ. ಮತ್ತು ಆಬಿ ತುಂಬ ಚೆನ್ನಾಗಿ ಆಡ್ತೀಯಪ್ಪ, ತುಂಬ ಚೆನ್ನಾಗಿ ಆಡ್ತೀಯ. ನೀನು ತುಂಬ ಚೆನ್ನಾಗಿ ಬರೆದಿದ್ದೀಯ ಮಗ. ನಾನು ಇವನು ಕೇಳ್ತಿದ್ದೆ ಏನೇನು ಹಾಡು ಬರ್ತಿದ್ದಾನೆ ಅವನು ಇನ್ನು ಅಂತೇಳಿ, ಅದಕ್ಕೆ ಒಂದಷ್ಟು ಹೇಳ್ತಿದ್ದ. ತುಂಬ ಖುಷಿ ಅನ್ನಿಸ್ತು ನಿನ್ನ ಬಗ್ಗೆನು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ವೆಂಕಟೇಶ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಕಣೋ. ನಾನು ನೆನ್ನೆ ಇತ್ತು ನೀನು ಬರ್ತದೆ, ನೀನು ಬಂದಿರೋದು ಕೂಡ ರಾಯರೇ ನಿನಗೆ ಈ ಕೆಲಸ ಮಾಡಿಕೊಟ್ಟಿರೋದು ಮಗ. ನಿನ್ನ ಮನೆ ಮನೆತನ ಮತ್ತು ನಿಮ್ಮ ಮನೇಲಿರುವ ಭಕ್ತಿ, ನೀನು ರಾಯರಿಗೆ ತೋರಿಸುವಂಥ ಒಂದು ಇದು ಆ ಶಕ್ತಿ, ಈ ಒಂದು ಮಾಡ್ತಿರೋದು ತುಂಬ ಖುಷಿ ಅನ್ನಿಸ್ತು. ಅಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಆ ರಾಯರು ನಮಗೋಸ್ಕರ ಮಂತ್ರಾಕ್ಷತೆಯನ್ನು ಕೊಟ್ಟು, ಮೃತಿಕೆಯನ್ನು ಕೊಟ್ಟು, ಪ್ರಸಾದವನ್ನು ಕೊಟ್ಟು ನಮ್ಮಲ್ಲಿ ಕೂರಿಸಿದ್ದಾನೆ ಅಂತಂದರೆ ಬಹುಶಃ ನಾವೇನೋ ಒಂದು ಪುಣ್ಯ ಮಾಡಿದ್ವಿ. ನಾನು ಬರ್ಬೇಕಾದ್ರೆ ಹೇಳ್ತಿದ್ದೆ, ನಾನೇ 12 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿ 11:15 ರೆಡಿಯಾಗಿ ಕೂತು ನಾನು 12 ಗಂಟೆ ಆಗಿ ಒಂದು 2 ನಿಮಿಷಕ್ಕೆ ಹೊರಟ್ರೆ ಅವ್ನು ನಮ್ಮ ಹುಡುಗ ಅದೇನು ಅವ್ನು ಇಲ್ಲೊಂದು 10 ಸತಿ ಬಂದಿದ್ದೀನಿ. ನಮ್ಗೆ ಇದು ಹಳೆ ಮನೆ ಪಾಪ, ನಮ್ಮ ಮನೆ ಇದು ಅಲ್ವೇನೋ. ಹೋಗುವ ಚೀಟಿ ಮಾಳಿಗೆ ಅಂತಂದರೆ ಹೋಗ್ತಾ ಇದ್ದ. ನಾನು ಈಗ ಒಂದು ಕೆಟ್ಟ ಅಭ್ಯಾಸ ನಮ್ಗೆಲ್ರಿಗೂ. ಏನು ಎಲ್ಲಿ ಹೋಗ್ತಿದ್ದೀವಿ ನಾವು ನೋಡಲ್ಲ, ಮೊಬೈಲ್ ಇಟ್ಕೊಂಡು ಇನ್ಸ್ಟಾಗ್ರಾಮ್ ನೋಡು, ಇದೇನು ಮೆಸೇಜ್ ನೋಡು, ಆ ಮೆಸೇಜ್ ಯಾರು ಮಾಡಿರ್ತಾರೋ ಅವ್ರಿಗೆ ಮೆಸೇಜ್ ಮಾಡು, ಅಥವಾ ಯಾರು ಫೋನ್ ಮಿಸ್ ಕಾಲ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಫೋನ್ ಇದು ನೋಡಿ. ಆಮೇಲೆ ಸುಮ್ಮನೆ ಗಂಟೆಗೆ ನೋಡ್ತೀನಿ ಎಲ್ಲ ಹೋಗ್ತಾ ಇದೆಯಾ GT ಮೇಲೆ ಅಂದರೆ ಪ್ರಸನ್ನ ಥಿಯೇಟ್ರ್ ಅಲ್ಲಿಗೂ ಅಲ್ಲೇ ನಾವು ಹಿಂಗಿಂದ ಹೋಗ್ಬೋದಮ್ಮ, ಅಲ್ಲೆಲ್ಲ ರೋಡ್ ಕಟ್ತೀವಿ, ಎಲ್ಲೋ ರೋಡ್ ಕಟ್ತವ್ರೆ, ಅಲ್ಲೆಲ್ಲೋ ರೋಡ್ ಯಾರು ಹೇಳಿದ್ರು. ನಾನು ಇದನ್ನ ಹಾಕೊಂಡು ನೋಡಿದೆ, ಅಲ್ಲೆಲ್ಲ ಏನೋ ಇತ್ತು, ಏನೋ ಸುತ್ತಾಕೊಂಬಂದ್ವಿ ಕಣಮ್ಮ. ನಾನು ಅದೇ ಅನ್ಕೊಂಡ್ರೆ ಏನಂದರೆ ವೆಂಕಣ್ಣನ ಆದವರು ರಾಘವೇಂದ್ರ ಸ್ವಾಮಿಗಳಾಗಕ್ಕೆ ಅವ್ರು ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರೆ. ತಾರ ಇಷ್ಟ ಆದರೂ ಸುತ್ತಬಾರ್ದ ಬೆಂಗಳೂರು. ಸುತ್ತಮ್ಮ ನೀವು ಅಂತ ಹೇಳಿ ಸುತ್ತಿಸ್ಕೊಂಡು ಬಂದಂಗಿತ್ತು ಇದು.